ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಇದಕ್ಕಿಂತ ಭಾಗ್ಯ ಏನು ಸಿಗುತ್ತೆ 3 ಸ್ಟಾರ್ ಜೊತೆ ವರ್ಕ್ ಮಾಡೋದು, ಅದೇ ದೊಡ್ಡ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದ್ರ ಜೊತೆಗೆ ರೈಟಿಂಗಿಂದ ಎಲ್ಲವೂ ಹೊಸತನ ಇತ್ತು. ರೈಟಿಂಗಿಂದಾಗಲಿ, ಕಾಂಬಿನೇಷನ್ ಆಗಲಿ, ಪ್ರತಿಯೊಂದು ಹೊಸತನ ಇದ್ದಾಗ ಡೆಫಿನೆಟ್ ಆಗಿ ಹೊಸದು ಹುಟ್ಟುತ್ತೆ. ಅದು ಈ ಸಿನಿಮಾದಲ್ಲಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ನನಗೆ ಅನಿಸಿರೋದು. ಸತ್ಯ ಸರ್, ಇದು ಆಫ್ರೋ ಟಪ್ಪನ್ ಆಡುವಾಗ ನೀವು ಕೂಡ ಏನಾದರೂ ಸ್ಟೆಪ್ ಹಾಕಬೇಕು ಅಂತ ಅನ್ನಿಸ್ತಾ ಇತ್ತಾ ನಿಮಗೆ? ಮನ್ಸಲ್ಲಿ ಅನಿಸ್ತಾ ಇತ್ತು, ಬಟ್ ಯಾವತ್ತು ಟ್ರೈ ಮಾಡಿಲ್ಲ. ಇವತ್ತು ಮಾಡೋಣ. ಇಲ್ಲ ಇವೆಂಟ್ ಆದ್ಮೇಲೆ ಕೊನೆಯಲ್ಲಿ ಇಲ್ಲ, ನನಗೆ ಜನ ಕುಣಿಬೇಕಂತ ಆಸೆ ಅಷ್ಟೇ. ಅದನ್ನ ನೋಡಿ ಜನ ಕುಣಿಬೇಕು. ಜನ ಕುಣಿಯಕ್ಕೆ ಏನು ಮಾಡೋಕ್ಕಾಗತ್ತೆ ಅದನ್ನ ಟ್ರೈ ಮಾಡಿದ ಹೊರತು ನಾವು ಕುಣಿಯಕ್ಕಂತಲ್ಲ. ಜನ ಅದನ್ನ ಹಾಡಿ ಕೇಳಿ ಕುಣಿಯೋ ಥರ ಆಗಬೇಕು. ಅದು ಆಗಿಲ್ಲ ಅಂದರೆ ನಾವೇನು ತಪ್ಪು ಮಾಡಿದೆ ಅಂತ ಅನಿಸ್ಬೋದು. ನಮಗೂ ಆಸೆ ನೀವು ನಮ್ಮ ಜೊತೆ ಕುಣಿಬೇಕು ಅಂತೇಳಿ, ಆಮೇಲೆ ಅದನ್ನು ಮಾಡೋಣ. ಬಿಗಿನಿಂಗಲ್ಲಿ ಅರ್ಜುನ್ ಸರ್ ಎಲ್ಲ ಪ್ರೀವಿಯಸ್ ಮಾಡಿ ತುಂಬ ಮೋಸ್ಟ್ ಪ್ರಿಪೇರ್ಡ್ ಪ್ರಾಜೆಕ್ಟ್ ಇದು ನಮಗೆ. ಅದಕ್ಕೆ ಅದನ್ನು ನೋಡಿದಾಗ ಈ ಪ್ರಾಜೆಕ್ಟ್ ಮೇಲೆ ಖಂಡಿತ ನಾವು ವರ್ಕ್ ಮಾಡಬೇಕು ಅಂತ ನಮ್ಮ ಟೀಮ್ಗೆ ತುಂಬ ಎಕ್ಸೈಟೆಡ್ ಆಗಿದ್ರು. ಸೊ ಹಂಗಾಗಿ ನಾವು ನಮ್ಮ ಕೆನಡಾದಲ್ಲಿ ಈ ಪ್ರಾಜೆಕ್ಟ್ ಎಲ್ಲ ಪ್ಲಾನಿಂಗ್ನ ಮಾಡಿ ನಮ್ಮ ಇರಾನ್ ಟೀಮ್ ಜೊತೆ ಸೇರಿಕೊಂಡು ನಾವು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ವುಡ್ ಲವ್ ಟು ಹಿಯರ್ ಫ್ರಮ್ ಯು ಮ್ಯಾಮ್. ಎಷ್ಟು ದಿನ ತಗೊಳ್ತು ಈ ಪ್ರೋಸೆಸ್? ಸೊ ಇದು ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂತು. ಹೇಳ್ಬೇಕು ಅಂದ್ರೆ ನಮ್ಗೆ ಇನ್ನೂ ಟೈಮ್ ಬೇಕು. ಬಟ್ ನಾವು ಅಟ್ಲೀಸ್ಟ್ ನಾವು ಅಟ್ ಸರ್ಟನ್ ಪಾಯಿಂಟ್ ನಾವು ಸ್ಟಾಪ್ ಮಾಡಿ ಅಂದರೆ ವಿ ಆರ್ ಪ್ರಿಟಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಡನ್ ರೈಟ್ ನೌ. ತುಂಬ ಚಾಲೆಂಜಿಂಗ್ ಪೋರ್ಷನ್ ಯಾವುದಾದ್ರೂ ಇತ್ತಾ ನಿಮಗೆ? ಖಂಡಿತವಾಗ್ಲೂ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಇದೆಯಲ್ಲ, ಅದು ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್. ಅದರಲ್ಲಿ ತುಂಬ ಕ್ರೀಚರ್ಸ್ ಇದೆ, ತುಂಬ ಬುಲ್ಸ್ಗಳಿದಾವೆ, ಮತ್ತೆ ಅನಕೊಂಡಾಸ್ ಇದೆ. ಆ ಥರದ್ದು ಒಂದು ಮೋಸ್ಟ್ ಕಾಂಪ್ಲೆಕ್ಸ್ ಕ್ರೀಚರ್ ವರ್ಕ್ ಇದೆಯಲ್ಲ, ಅದು ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಷ್ಟು ಅಲ್ಲಿ ಚಾಲೆಂಜ್ ಕ್ರಿಯೇಟ್ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಯಶ್ ಅವರೇ. ಎಸ್, it's an honor for me and my team also to work on this project, and I want to say thank you for Suraj Production. Thank you, Mr. Ramesh, to believe us to work on this project, and I think I can say something more. So I hope see movie and enjoy. I believe this movie it's number 1 of India. Thank you. It was my honor to be part of this project. My duty was to animate lots of amazing creatures in this project. But we did not animate them to be impressive. We animate them to, I am asking you, are those animals can live in a nature? If the answer is yes, we did our job correct. And thank you everyone. I hope you will enjoy this action movie. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ 45 ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ನೀವೆಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು.